ಬಂದಿಲ್ಲ ಹಾಕದ್ ನೋಡು. ಹಾಂ ಗೈಸ್, ಇವಾಗ ಒಂದು ಚಿಕ್ಕ ಪಿಕ್ನಿಕ್ ಹೋಗಿ ಬಂದ್ವಲ್ಲ, ಅದ್ರ ಎಫೆಕ್ಟ್ ನೋಡಿ. ಅಲ್ಲಿ ರೋಡು ಕರ್ಕೊಂಡು ಹೋದ. ಇವಾಗ ನೋಡಿ ಪಾಪ ಹೆಂಗೆ ತೊಳಿತಿದ್ದಾನೆ ಅಂತ. ಇಷ್ಟೇ ಜೀವನ. 3 ಮುಕ್ಕಳು ಇದು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಂತಂದರೆ ಇವತ್ತು ಸಂಡೇ. ಸೊ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಇವತ್ತು ಸಂಡೇ ಅಲ್ಲ, ಫುಲ್ ನಾನ್ ವೆಜ್ ನಮ್ಮ ಮನೇಲಿ. ನಮ್ಮ ಅಪ್ಪಾಜಿ ಏನಂತಂದರೆ ಎಲ್ಲರಿಗೂ ಅವ್ರಿಗೆ ತಿನ್ಸೋದು ತುಂಬ ಇಷ್ಟ. ಅವ್ರಿಗೆ ಜನ ಇರಬೇಕು ಜಾಸ್ತಿ ಊಟ ಎಲ್ಲ ಮಾಡೋಕ್ಕೆ. ಸೊ ಪಾಪ ಹಾಗಾಗಿ ಇವತ್ತು ತುಂಬ ಚಿಕನ್ನ ತೊಗೊಂಡು ಬಂದಿದ್ದಾರೆ. ಒಂದು ಆಲ್ಮೋಸ್ಟ್ 2.5 kg ಇದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಎಲ್ಲನೂ ಸೆಗ್ರಿಗೇಟ್ ಮಾಡಿದ್ದೀನಿ. ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಚಿಕನ್ ಗ್ರೇವಿ, ಸ್ವಲ್ಪ ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಮ್ಮ ಹೇಳಿದ್ರು ಲೇಟ್ ಆಗುತ್ತೆ, ಸೊ ತಿಂಡಿಗೆ ಏನಾದರೂ ಬೇರೆ ಮಾಡಿಬಿಡು, ನಾನು ರೊಟ್ಟಿ ಮಾಡ್ತೀನಿ, ನೀನು ಆಮೇಲೆ ಬೇಕಾದರೆ ಮಧ್ಯಾಹ್ನಕ್ಕೆ ಮಾಡ್ಕೊ ಅಂತ ಹೇಳಿದ್ರು. ನನಗೂ ಅದು ಕರೆಕ್ಟ್ ಅನ್ನಿಸ್ತು, ಬಿಕಾಸ್ ಬೆಳಗ್ಗೆ ಬೇಗ ತಿಂಡಿಗೆ ಆಗಬೇಕಲ್ವ. ಹಾಗಾಗಿ ಏನು ಮಾಡಿದೆ ಅಂದರೆ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ, ಬಟ್ ಬೆಳಗ್ಗೆ ತಿಂಡಿಗೆ ಅಮ್ಮ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರಿಂದ ಒಂದು ಚಿಕನ್ ಗ್ರೇವಿ ಮತ್ತು ಸ್ವಲ್ಪ ಸಾರು ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ಮಧ್ಯಾಹ್ನ ಮಾಡ್ತಿರೋದು ಯಾವುದೂ ಸಾರಿಲ್ಲ, ಎಲ್ಲನೂ ಗಟ್ಟಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಬೆಳಗ್ಗೆಗೆ ಈ ರೆಡ್ ಕಲರ್ ಬರೋ ಥರ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಪ್ರಿಪೇರ್ ಮಾಡಿಕೊಂಡೆ. ಸ್ವಲ್ಪ ಪಾಲಕ್ ಇತ್ತು, ಅದನ್ನು ಕೂಡ ಹಾಕಿದೆ. ಸಾರಿಗೆ ಬೇಕಲ್ವಾ, ಸೊ ಹಾಗಾಗಿ ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಸಾರು ಮಾಡೋಣ ಅಂತ ಹೇಳಿ ಸ್ವಲ್ಪ ಕಾಯಿ ತುರಿ ಕೂಡ ತೊಗೊಂಡೆ. ಸೊ ಗೈಸ್, ಫೈನಲಿ ನನ್ನ ಸಾಂಬಾರ್ ಕಮ್ ಚಿಕನ್ ಗ್ರೇವಿ ರೆಡಿ ಆಯಿತು. ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಚಿಕನ್ ಚಾಪ್ಸಿಗೆ ರೆಡಿ ಮಾಡ್ತಾ ಇದ್ದೆ, ಹಂಗೆ ಕರೆಂಟ್ ಹೋಯ್ತು. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದೆ ಅಲ್ಲ, ಅಮ್ಮ ತಿಂಡಿಗೆ ರೊಟ್ಟಿ ಮಾಡ್ತಾರೆ ಅಂತೇಳಿ. ನಮ್ಮ ಅಮ್ಮಗೆ ರೊಟ್ಟಿ ಮಾಡೋದು ತುಂಬ ಈಸಿ ಅಂತೆ, ಸೊ ಪಟ್ ಅಂತೇಳಿ ರೊಟ್ಟಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ತಿಂಡಿಗೆ ನಾನು ಮಾಡಿದ್ದು ಚಿಕನ್ ಗ್ರೇವಿ ಮತ್ತು ರೊಟ್ಟಿ. ಮಧ್ಯಾಹ್ನಕ್ಕೆ ಚಿಕನ್ ಚಾಪ್ಸ್ ಮತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಶಕ್ತಿ ಬರ್ಸ್ಕೊಂಡು ಆಮೇಲೆ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ತಿಂಡಿ ತಿಂತಾ ಇದ್ದೀನಿ ನಾನು ಇವಾಗ. ಯಾರೂ ಇಲ್ಲ. ಎಸ್, ಚಿಕನ್ ಚಾಪ್ಸ್ ರೆಡಿ ಆಗ್ತಾ ಇದೆ. ಇಷ್ಟೇ, ಎಲ್ಲ ಮಾಡಿಬಿಟ್ಟು ಹಾಕಿದ್ರೆ ಚಾಪ್ಸ್ ರೆಡಿ. ಇದು ಬೇಯ್ತಾ ಇರಲಿ, ನಾನು ಹೋಗಿ ಪ್ಯಾಕ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇವತ್ತು ನೈಟೇ ನಾನು ಹೋಗ್ತಾ ಇರ್ತೀನಿ ಗೈಸ್. ಇವಾಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಅಕ್ಕಿ ನೆನೆಸೋಕೆ ಇಟ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಸಿಂಪಲಾಗಿ ಮಾಡೋದು, ಸೊ ಫಸ್ಟು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ, ಅದಾದಮೇಲೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ನಾನೆಷ್ಟು ದೊಡ್ಡ ಕುಕ್ಕರಲ್ಲಿ ಮಾಡ್ತೀನಿ ನೋಡಿ, ನಮ್ಮನೇಲಿ ಜಾಸ್ತಿ ಜನ ಅಲ್ವಾ, ಸೊ ಹಾಗಾಗಿ ಇದೆಲ್ಲ ರೆಡಿ ಆಗಿದೆ. ಇವತ್ತು ನಮ್ಮ ಅಪ್ಪಾಜಿ ಎಷ್ಟು ಚಿಕನ್ ತೊಗೊಂಡು ಬಂದಿದ್ದಾರೆ ಅಂದರೆ ಒಂದು ಸಣ್ಣ ಹಬ್ಬ ಮಾಡ್ಬೋದು ಪಾಪ. ಅದರಲ್ಲಿ ಇಷ್ಟು ಎತ್ತಿಟ್ಟಿದ್ದೆ ಬಿರಿಯಾನಿ ಮಾಡೋಣ ಅಂಥೇಳಿ. ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ. ನನಗೆ ಜಾಸ್ತಿ ಚಿಕನ್ ಹಾಕಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಇಷ್ಟ ಆಗುತ್ತೆ. ಗೈಸ್, ನನಗೆ ಜಾಸ್ತಿ ಚಿಕನ್ ಹಾಕಿ ಚಿಕನ್ ಬಿರಿಯಾನಿ ಮಾಡೋದು ತುಂಬ ಇಷ್ಟ. ಇಲ್ಲ ಅಂತಂದರೆ ಅದು ಪಲಾವ್ ಆಗಿಬಿಡುತ್ತಲ್ವ. ಚಿಕನ್ ಬಿರಿಯಾನಿಗೆ ಆಲ್ವೇಸ್ ಯಾವಾಗಲೂ ಚಿಕನ್ ಪೀಸಸ್ಗಳು ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಒಂದು ಕಡೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ. ಎರಡು ಕೂಡ ಚಿಕನ್ ಚಾಪ್ಸ್ ಆಗೋಯಿತು. ಏನಿಲ್ಲ, ಚಿಕನ್ ಚಾಪ್ಸ್ಗೆ ಎಲ್ಲನೂ ಮಿಕ್ಸಿ ಮಾಡಿ ಹಾಕಿದ್ರಾಯ್ತು. ಇದು ಬೆಳಗ್ಗೆ ಮಾಡಿದ್ನಲ್ಲ ಗ್ರೇವಿ, ಇದು ಸ್ವಲ್ಪ ಉಳಿದಿತ್ತು, ಅದನ್ನು ಎತ್ತಿ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡ್ತಾಯಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ. ಆಮೇಲೆ ಇನ್ನೊಂದು ಕಡೆ ಬಿರಿಯಾನಿ ನಡೀತಾ ಇತ್ತು. ಇಷ್ಟೆಲ್ಲ ಇದ್ರೂ ನಮ್ಮಮ್ಮ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಪಾಪ ಕಜ್ಜಾಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ಎಷ್ಟು ಅಂತಂದರೆ ಸಿಕ್ಕಾಪಟ್ಟೆ. ನಮ್ಮ ಮನೇಲಿ ಏನೇ ಮಾಡಿದ್ರು ತುಂಬ ಮಾಡ್ತಾರೆ. ಜನ ಜಾಸ್ತಿ, ಮತ್ತೇನಾದರೂ ಯಾರಿಗೆ ಕೊಡೋದಿರುತ್ತೆ. ಸೊ ಹಾಗಾಗಿ ಯಾವತ್ತೂ ಕಡಿಮೆ ಮಾಡಿ ಅಭ್ಯಾಸನೇ ಇಲ್ಲ ನಮಗೆ. ಸೊ ಹಾಗಾಗಿ ಒಂದು ಗಡಿಗೆ ಹಿಡ್ಕೊಂಡಿದ್ದು, ಆದರೂ ಫುಲ್ ಕಜ್ಜಾಯ ಮಾಡ್ತಾಯಿದ್ರು. ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಏನಂತಂದರೆ ಕಜ್ಜಾಯ ಎಲ್ಲ ಮಾಡೋದಾದರೆ ಒಲೆಯಲ್ಲಿ ಮಾಡ್ತಾರಲ್ವ, ಸೊ ಹೊರಗಡೆ ಮಾಡ್ತಾರೆ. ಹಾಗಾಗಿ ಅವ್ರು ಹೇಳ್ತಾಯಿದ್ರು, ನೀಟಾಗೆಲ್ಲ ಮಾಡ್ಕೊ, ಚೆನ್ನಾಗಿ ಕಾಣಿಸೋ ಥರ ಅಂಥೇಳಿ ಅಂತ. ಮಲೆನಾಡು ಸೈಡ್ ಇದ್ದವ್ರಿಗೆ ಗೊತ್ತಿರುತ್ತೆ ಕಜ್ಜಾಯ ಅಂದರೆ ಏನು ಅಂತೇಳಿ. ಬಿಕಾಸ್ ಬೆಂಗಳೂರಲ್ಲಿ ಕಜ್ಜಾಯ ಅಂದ್ರೇ ಬೇರೆ ಥರನೇ. ಅವರು ಸ್ವೀಟ್ ಥರ ಸ್ವಲ್ಪ ಪೂರಿ ಥರ ಏನೋ ಶೇಪ್ ಬಂದು ಕಜ್ಜಾಯ ಅಂತ ಕರೀತಾರೆ. ಬಟ್ ನಮ್ಮ ಮಲೆನಾಡಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ಲ, ಕೋಡ್ಬಾಳೆ ಅಂತಲೂ ಕೆಲವೊಂದು ಸೈಡ್ ಕರೀತಾರೆ. ಬಟ್ ಇದು ಪ್ಯೂರ್ ಕಜ್ಜಾಯ ಗೈಸ್. ಆದರೆ ಮೇಲೆ ಹಬ್ಬ ಮುಗಿತು, ಇವತ್ತು ಲಾಸ್ಟ್ ಕೂಗುವಾಗ ಹಬ್ಬಲ್ಲೇ ಮಳೆ.
ಹಾಕದ್ ನೋಡು. ಹಾಂ ಹಾಂ. ನಮ್ಮನೇಲಿ ಇವತ್ತು ಊಟ ಅಕ್ಷಯ ಪಾತ್ರದಲ್ಲಿ ಬರೋ ಥರ ಎಲ್ಲ ಎಷ್ಟು ಬೇಕಷ್ಟು ಊಟ ಇದೆ ಗೈಸ್. ಸೊ ಒಂದು ಕಡೆ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಇದ್ರೆ, ಇನ್ನೊಂದು ಕಡೆ ಕಜ್ಜಾಯ ಇದೆ. ನಮ್ಮನೇಲಿ ಏನೇ ಮಾಡಿದ್ರು ಫಸ್ಟು ಹಿರಿಯರಿಗೆ ಊಟ ಹಾಕಬೇಕು ಅಂತಾರಲ್ವ. ಸೊ ಎಲ್ಲನೂ ಎಡೆ ಹಾಕಿ ಫಸ್ಟು ದೇವರಿಗೆ ಮತ್ತು ಹಿರಿಯರಿಗೆ ಊಟ ಹಾಕಿನೇ ನಾವು ನೆಕ್ಸ್ಟ್ ಊಟ ಮಾಡೋದು. ಸೊ ಎಲ್ಲನೂ ಚೆನ್ನಾಗಿ ಬಂದಿತ್ತು, ಒಳ್ಳೆ ಊಟ ಆಯಿತು. ಇದಾದಮೇಲೆ ನಾನು ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಗೊತ್ತಾ ನಿಮಗೆ. ಆಗ ಬಂದೆ ಕಜ್ಜಾಯ ತಿಂತಿದ್ದಿ ಮಗಳೇ. ಹಾಂ ಯಾಕಿಲ್ಲ ಜೋಜಿ ಮಾದ್ಯಾ. ಗೈಸ್ ನಾನಿವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ. ಇನ್ನು ಪ್ಯಾಕ್ ಆಗಿಲ್ಲ, ಎಲ್ಲ ಇಲ್ಲೇ ಬಿಸಾಕಿಟ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದು 5 PM. ಇವತ್ತು ಫುಲ್ ಅಡುಗೆ ಮಾಡಿ ಸುಸ್ತಾಗಿ ಮಲ್ಕೊಬಿಟ್ಟಿದ್ದೆ. ಇವಾಗ ಸ್ವಲ್ಪ ರೆಡಿ ಆಗೋಣ, ರೆಡಿ ಆಗಿಬಿಟ್ಟು ಎಲ್ಲ ಪ್ಯಾಕ್ ಮಾಡೋಣ, ಓಕೆನಾ. ನಿನ್ನೆ ನಾನು ಇದಕ್ಕೆ ತೊಗೊಂಡೋಗಿದ್ದೆ ಅಲ್ಲ, ಯಾವುದಕ್ಕಪ್ಪ, ಎಲ್ಲಿ ನಾನು ಇದಕ್ಕೆ ಹೋಗಿದ್ದೆಲ್ಲ, ಬೂಡೆ ಫಾಲ್ಸ್. ಸೊ ಅಲ್ಲಿಂದ ಬಂದಿದ್ದು ಹಾಗೆ ಎಲ್ಲ ಬಿಸಾಕಿಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಇವಾಗೆಲ್ಲ ಜೋಡಿಸೋಣ ಬನ್ನಿ, ಓಕೆ. ಆ್ಯಕ್ಚುಲಿ ವೆದರ್ ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಫುಲ್ ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಿದೆ, ಹೋಗ್ತಿದೆ. ಈ ಬಿಸಿಲು ನಂಬ್ಕೊಂಡು ನೀವು ಅಂದ್ಕೊಂಡ್ರೆ ಫುಲ್ ಮಳೆ ಬಂದುಬಿಡುತ್ತೆ. 1 ಸೆಕೆಂಡಲ್ಲಿ ಪಟ್ ಅಂತ ಹೇಳಿ ಮಳೆ ಬರುತ್ತೆ, ಮೇಲೆ ಪಟ್ ಅಂತ ಬಿಸಿಲು ಬರ್ತಾ ಇದೆ. ನಮ್ಮ ನಾಯಿ ನೋಡಿ ಅಲ್ಲಿ ಮುಳುಗಿದೆ. ನಮ್ಮ ನಾಯಿ ಅಲ್ಲ, ನಮ್ಮ ನೆಪ್ಪಿ ಅವನು. ಸೊ ಬನ್ನಿ ಪ್ಯಾಕ್ ಮಾಡೋಣ. ಏನು ಗೊತ್ತಾ ಗೈಸ್, ನಾನು ಬಂದರೆ ಈ ಥರ ಫುಲ್ ಹರಡಿಡ್ಕೊಂಡ್ಬಿಟ್ಟಿರ್ತೀನಿ. ನನ್ನ ಸುಟ್ಕೇಸ್ ಇಲ್ಲೇ ಬಿದ್ದಿದೆ, ಬ್ಯಾಗ್ ಇಲ್ಲೇ ಬಿದ್ದಿದೆ, ಎಲ್ಲ ಲ್ಯಾಪ್ಟಾಪ್ಗಳಿಲ್ಲೇ ಬಿದ್ದಿದೆ. ಸೊ ಹೋಗೋದಿಲ್ಲ ಮಾತ್ರ ಇದೆಲ್ಲ ಕ್ಲೀನ್ ಆಗುತ್ತೆ. ಇವಾಗ ನೀಟಾಗಿ ತೊಳ್ಕೊಂಬಿಡೋಣ. ನಿನ್ನೆ ಫಾಲ್ಸ್ಗೆ ಹೋಗಿದ್ನಲ್ವ, ಆ ಬಟ್ಟೆ ಎಲ್ಲ ತೊಳೆದಿಲ್ಲ, ಹಾಗೇ ಇಟ್ಟಿದ್ದೀನಿ. ಬಿಕಾಸ್ ಇಲ್ಲಿ ತುಂಬ ಮಳೆ ಬರ್ತದೆ, ಒಣಗಲ್ಲ. ನಾನು ಇವತ್ತು ವಾಪಸ್ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಇದನ್ನು ಕೂಡ ಪ್ಯಾಕ್ ಮಾಡ್ಕೊಂಬಿಡೋಣ. ಇದು ನನ್ನ ತಮ್ಮ ಆರ್ಡ್ರ್ ಮಾಡಿರೋದು ನೋಡಿ, ಚೆನ್ನಾಗಿದೆ ಬಟ್ಟೆ ಒಣಗ್ಸೋಕ್ಕೆ. ಇದನ್ನು ತುಂಬ ದೊಡ್ಡದು ಮಾಡ್ಕೋಬೋದು, ಹೈಟು ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ಇಷ್ಟಿದೆ. ಸೊ ನನ್ನ ಟ್ರಾಲಿ ಬ್ಯಾಗ್ ರೆಡಿ ಇದೆ, ಇದಕ್ಕೆ ಹಾಕೊಂಡ್ಬಿಟ್ರೆ ಆಗೋದು ಗೈಸ್. ನನ್ನ ಚಾರ್ಜರ್ ಇಲ್ಲೇ ಇದೆ. ಇದೇನು ಗೊತ್ತಾ, ನನ್ನ ಹತ್ರ ಹಾರ್ಡ್ ಡಿಸ್ಕ್ ಇದೆ. ಸೊ ಅದ್ರದ್ದು ಬ್ಯಾಗ್ ಇತ್ತು, ಅದನ್ನು ವಾಪಸ್ಸೇ ಕೊಟ್ಟಿಲ್ಲ, ಒಬ್ಬರು ತೊಗೊಂಡ್ಬಿಟ್ಟು. ಬನ್ನಿ ಹಾಕೊಳ್ಳೋಣ ಗೈಸ್. ಇವಾಗಿದೆ ಫುಲ್ ಆಗೋಯಿತು. ನಿನ್ನೆ ಟ್ರೆಂಡ್ಸು ಮತ್ತು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದ ಬಟ್ಟೆಗಳಿಂದ ರಾಶಿ ಇದೆ, ಅದನ್ನು ಬೇರೆ ಇಟ್ಕೋಬೇಕು. ಆಫೀಸ್ ಲ್ಯಾಪ್ಟಾಪ್ ಬ್ಯಾಗ್ ಅದು ಫುಲ್ ಆಗೋಯಿತು. ಟ್ರೈನಲ್ಲಿ ಹೋಗೋಕ್ಕೆ ಬೆಡ್ಶೀಟು ಎಲ್ಲ ರೆಡಿ ಮಾಡಿದ್ದೀನಿ. ಊಟ ಆಯಿತು, ಮಲಗಿ ಎದ್ನ, ಪ್ಯಾಕ್ ಕೂಡ ಆಗೋಯಿತು. ಸೊ ರೆಡಿ ಕೂಡ ಆಗಿಬಿಟ್ಟೆ. ಏನು ಮಾಡೋದು ಅಂತ ಹೇಳಿ ಅಂತ ಸ್ನಾನ ಮಾಡಿ ರೆಡಿನೂ ಆಗಿಬಿಟ್ಟೆ. ಇನ್ನೇನು ಮಾಡೋದು, ನನ್ನ ತಮ್ಮ ಎಲ್ಲ ರೆಡಿ ಆಗಿದ್ವಾ, ಬನ್ನಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡೋದ. ಹತ್ತಿರದಲ್ಲೇ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹೋದ್ವಿ ಆಯಿತಾ. ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ, ಬಟ್ ಸುಮ್ಮನೆ ಇದ್ವಲ್ಲ. ಆಲ್ಮೋಸ್ಟ್ 6 PM ರೆಡಿ ಆಗಿಬಿಟ್ಟೆ. ನನ್ನ ಟ್ರೈನ್ ಇರೋದು ರಾತ್ರಿ 9:20ಕ್ಕೆ ಸಾಗರದಿಂದ ಹೊರಡುತ್ತೆ. ಅಂದರೆ ಬೆಳಗ್ಗೆ 4 ಗಂಟೆಗೆ ಅದು ಬ್ಯಾಂಗ್ಳೂರು ಬರುತ್ತೆ. ಇದೇ ಕಣ ನೋಡಿ, 3 ಮುಕ್ಕಳು ಇದೆ. ಅಲ್ಲಿ ಕಾಯಿದೆ ನೋಡು, 3 ಮುಕ್ಕಳು ಇದು. ಸಖತ್ತಾಗಿದೆಲ್ಲ ಗೈಸ್. ನಿಮ್ಗೊಂದು ಹಿಡನ್ ಪ್ಲೇಸ್ ತೋರಿಸ್ತೀನಿ ಇವಾಗ, ಓಕೆನಾ. ವಾವ್, ಮನ ಬೀಳಕ್ಕಾಗಿದ್ದ. ಇದು ಫುಲ್ ನೀರು ಬಂದಾಗ ಸಕ್ಕತ್ತಾಗಿರುತ್ತೇನಲ್ಲ. ನೋಡಿ ಎಷ್ಟು ಚಂದ ಇದೆ ನಮ್ಮ ಊರು. ಇದು ನಮ್ಮ ಕಾರ್ ಅಲ್ಲಿ ನಿಂತಿದ್ಯಾ, ಅಲ್ಲಿಂದ ಹೆಂಗೆ ಬಂದರೆ ಇಲ್ಲಿ ಈ ಥರ ಪ್ಲೇಸ್ ಇದೆ.
ನಾವು ಹೋಗಿದ್ದು ನಮ್ಮನೆ ಹತ್ರನೇ ಇರೋ ಒಂದು ಪ್ಲೇಸ್. ಎಷ್ಟು ಚಂದ ಇತ್ತಲ್ವಾ? ಇವಾಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ, ಹಾಗಾಗಿ ನೀರು ಆ ಕಲರ್ ಆಗಿದೆ ಅಷ್ಟೇನೆ. ಬಟ್ ಇನ್ನು ಹೋಗ್ತಾ, ಹೋಗ್ತಾ ಅಂದರೆ ಆಲ್ಮೋಸ್ಟ್ ಒಂದು ಆಗಸ್ಟ್ ಟೈಮಿಗೆ ಹೋದ್ರೆ ಅಲ್ಲಿ ಸಖತ್ತಾಗಿರುತ್ತಂತೆ. ತುಂಬ ಚೆನ್ನಾಗಿ ನೀರು ಹೋಗುತ್ತೆ ಅಂತೆ. ಸೊ, ಆವಾಗ ಮತ್ತೆ ಹೋಗಿ ನಿಮಗೆ ತೋರಿಸ್ತೀನಿ ಓಕೆನಾ? ಇವಾಗ ಸುಮ್ಮನೆ ರೆಡಿ ಆಗಿದ್ವಲ್ಲ ಅಂತ ಹೋಗಿದ್ದು. ಬಟ್ ಅಲ್ಲಿ ಕೆಸರಲ್ಲಿ ಕಾರಲ್ಲಿ ಹೋಗಿದ್ದು ಒಳ್ಳೆ ಮಜಾ ಆಯಿತು. ಫುಲ್ ಕೆಸರು ಗೊತ್ತಾ? ಗೈಸ್ ಇವಾಗ ಒಂದು ಚಿಕ್ಕ ಪಿಕ್ನಿಕ್ ಹೋಗಿ ಬಂದ್ವಲ್ಲ, ಅದ್ರ ಎಫೆಕ್ಟ್ ನೋಡಿ. ಅಲ್ಲಿ ರೋಡು ಚೆನ್ನಾಗಿರ್ಲಿಲ್ಲ, ಸೊ ಹಂಗಾಗಿ ಗೈಸ್ 1 ವೀಕ್ ಆದಮೇಲೆ ಮತ್ತೆ ಬೆಂಗಳೂರು. ನಿಜವಾಗ್ಲೂ ಹೋಗೋದು ತುಂಬ ಬೇಜಾರಾಗ್ತದೆ. ಇಲ್ಲಿ ನೋಡಿ ನನ್ನ ತಮ್ಮ ಏನೋ ಬರ್ತಿದ್ದಾರೆ, ನೀವು ಬದುಕಿರುವ ಬದುಕು ಎಷ್ಟೋ ಜನರ ಕನಸು. ಆ್ಯಕ್ಚುಲಿ ನಿಜ ಅಲ್ಲ. ಇವಾಗ ಮಳೆ ಬರ್ತಾ ಇದೆ ಗೊತ್ತಾ. ನಾವು ಒಂದು ಚಿಕ್ಕ ಪಿಕ್ನಿಕ್ ಹೋಗಿ ಬಂದ್ವಾ, ಇವಾಗ ನೋಡಿ ಎಷ್ಟು ದೊಡ್ಡ ಮಳೆ ಬರ್ತಿದೆ ಅಂತ. ಅಲ್ಲಿ ಕಾರ್ ಫುಲ್ ಗಲೀಜಾಗಿದೆ, ನಮ್ಮ ಅಪ್ಪಾಜಿ ತೊಳಿತಾ ಇದ್ದಾರೆ. ಮಳೆ ಗೈಸ್. ಆ್ಯಕ್ಚುಲಿ ಇಲ್ಲಿಂದ ಹೋಗೋದು ತುಂಬ ಬೇಜಾರು ಗೊತ್ತಾ. ನನಗೆ ಮಜಾ ಇರುತ್ತೆ ಇಲ್ಲಿರೋದು. ಇಲ್ಲಿ ಅಂದರೆ ಇಲ್ಲಿ ಅಲ್ಲ, ದೂರದಲ್ಲಿ ಇರಬೇಕು ಎಲ್ಲಾದರೂ ಒಂದು ಕಡೆ. ಗೈಸ್ ಪಿಕ್ನಿಕ್ ಕರ್ಕೊಂಡೋದ, ಇವಾಗ ನೋಡಿ ಪಾಪ ಹೆಂಗೆ ತೊಳಿತಾ ಇದ್ದಾನೆ ಅಂತ. ಇಷ್ಟೇ ಜೀವನ ಗಂಡು ಮಕ್ಕಳು. ಇಷ್ಟು ನೀಟಾಗಿ ತೊಳೆದ್ಬಿಟ್ಟಿದ್ಯಾ? ಅಪ್ಪಾಜಿ ತಾನೇ ತೊಳೆದಿರೋದು. ಗೈಸ್ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ನಲ್ಲ, ನಾನು ಬಿರಿಯಾನಿ ಇಡೀ ದಿನ ಕೊಟ್ಟರು ತಿಂತೀನಿ ಆಯಿತಾ. ಇವಾಗ ಅದೇ ಇದೆ. ಫೈನಲಿ ಹೊರಟಿದ್ದೀನಿ. ನೆಕ್ಸ್ಟಿಂದ ಗೈಸ್ ಸಾಗರ ರೈಲ್ವೆ ಸ್ಟೇಷನ್. ಸೊ ನನ್ನ ಟ್ರೈನ್ ಬರೋದು 9:20ಗೆ. ಇವಾಗ ಟ್ರೈನು 9 PM ಆಗಿದೆ. ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಗೈಸ್. ಈ ಟ್ರೈನ್ ಬಂದುಬಿಟ್ಟು ಬೆಂಗಳೂರಿಂದ 3 ಗಂಟೆಗೆ ಹೊರಡುತ್ತೆ. ಇವಾಗ ಇಷ್ಟೊತ್ತಿಗೆ 9ಗೆ ಸಾಗರ ಬರುತ್ತೆ. ಸೊ ಆ ಟ್ರೈನ್ ಇದು ಗೈಸ್. ನನ್ನ ಟ್ರೈನ್ ಬಂತು ಆ್ಯಂಡ್ ನನ್ನ ನಂಬರ್ S31628. ಸೊ ನನ್ನ ತಮ್ಮ ಕೂಡ ಯಾರ ಜೊತೆ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ. ಬನ್ನಿ ಹೋಗೋಣ. ಯಾರಿಗಾದರೂ ಮಾಡೋದು ಮಾಡಿಸ್ಕೊಬೇಕು. ಟೈಮ್ ಎಷ್ಟೋ ಇವಾಗ ಗೈಸ್? ಟೈಮ್ ಎಷ್ಟೋ ಬೇಗ ಹೇಳು. 5:16ಗೆ ಬ್ಯಾಂಗ್ಳೂರು. ಸೊ ಇವತ್ತು ಲೇಟ್ ಆಗಿದೆ ಟ್ರೈನ್. ನಿದ್ದೆನೇ ಬಂದಿಲ್ಲ ಗೈಸ್. ಸ್ಲೀಪರಿಗೆ ಬರೋರು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು, ಬೇರೆಯವ್ರು ಮಲಗಿರ್ತಾರೆ ಅಂತೇಳಿ. ಇವತ್ತು ಒಂದು ಫುಲ್ ಫ್ಯಾಮಿಲಿ ಬಂದಿತ್ತು, ಫುಲ್ ಡಿಸ್ಟರ್ಬೆನ್ಸ್. ಸೊ ಬನ್ನಿ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಬಸ್ಸಿಗೆ ಹೋಗೋಷ್ಟು ಪೇಷನ್ಸ್ ಇಲ್ಲ, ನೈಟ್ ಫುಲ್ ನಿದ್ದೆನೇ ಆಗಿಲ್ಲ. ಸೊ ಫೈನಲಿ ಇಷ್ಟನೋ ಕಷ್ಟನೋ ಬೆಂಗಳೂರಿಗಂತೂ ಬಂದೆ. ಏನಂತಂದರೆ ನನ್ನೊಂದು ಹೊಸ ಪಾರ್ಸೆಲ್ ಬಂದಿದೆ ಆಯಿತಾ. ಏನು ಅಂತ ಹೇಳಿ ನಾಳೆನೇ ವ್ಲಾಗಲ್ಲಿ ತೋರಿಸ್ತೀನಿ. ನಿಮಗೂ ಖುಷಿ ಆಗ್ಬೋದು ಮೇ ಬಿ. ಸೊ ನನಗಂತೂ ತುಂಬ ಖುಷಿ ಆಯಿತು ಆ ಪಾರ್ಸೆಲ್ನ ನೋಡಿ. ಬಿಕಾಸ್ ಅದು ಬಂದಿರೋದು ಹೊಸದು ಅಂತ ಹೇಳ್ತಾ ಇದ್ದೀನಿ, ಏನು ಬಟ್ಟೆ ಏನೂ ಅಲ್ಲ, ಹೊಸ ಪಾರ್ಸೆಲ್ ಇದು. ಸೊ ಏನಂತ ಹೇಳಿ ನಾಳೆ ತೋರಿಸ್ತೀನಿ ಗೈಸ್ ಓಕೆನಾ. ಇವಾಗ ಸಿಕ್ಕಾಪಟ್ಟೆ ಕೆಲಸ ಇದೆ, ಬಟ್ಟೆ ಎಲ್ಲ ತೊಳೆಯೋಕೆ ಹಾಕಿದ್ದೀನಿ ನೈಟೇ, ಬಿಕಾಸ್ ಬೆಳಗ್ಗೆ ಮಳೆ ಬಂದುಬಿಡುತ್ತೆ. ಸೊ ಹಾಗಾಗಿ ಗೈಸ್ ಊರಿಗೆ ಹೋದರೆ ಇದೇ ಪಾರ್ಟ್ ಇಷ್ಟ ಆಗಲ್ಲ. ಒಂದು ಇದ್ರ ಫುಲ್ಲು ತೊಳೆಯೋಕೆ ಹಾಕ್ಬಂದೆ, ಇನ್ನು ಇದ್ರ ಫುಲ್ಲು ಕೈಯಲ್ಲಿ ತೊಳೆಯೋದಿದೆ. ಸೊ ಅದನ್ನು ನಾಳೆ ತೊಳೆಯೋಕ್ಕೇನು ಇದೆ, ಬಟ್ ಏನಂದರೆ ಮಳೆ ಬೇರೆ ಬರೋ ಥರ ಇದೆ. ಬಟ್ ಇಲ್ಲಿ ಊರ ಥರ ಅಷ್ಟು. ಸೊ ಬಾಯ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.